ಇಷ್ಟರವರೆಗೆ ನೆಲದಲ್ಲಿ ನೀತಿ ಯುದ್ಧವನ್ನು ಮಾಡ್ತಾ ಇದ್ದವರಿ ಇದ್ದಕ್ಕಿದ್ದಂತೆ ರಥವನ್ನ ಯಾರು ನಿಂತಿದ್ದೀಯ ಹೊಸದಾಗಿ ಬಂತು ರಥ ಯಾರದ್ದು ನೋಡಿದ್ರೆ ಸುರಪತಿ ನಮ್ಮ ಕಿಂಕರರಾದಂತಹ ದೇವೇಂದ್ರ ಕಳುಹಿಸಿಕೊಟ್ಟಂತಹ ರಥ ಕೈಕರ್ಯವನ್ನು ಕಡಿದೊಗಿದ್ದಾನೆ ಅಂತ ತಮ್ಮವ ಯಾರಂತ ನೋಡಿದ್ರೆ ದೇವಸಾರ ಮಾತಲಿ ಹೌದು ಒಳ್ಳೆಯದೇ ಯುದ್ಧ ನೀನು ಮಾಡಬೇಕು ಆದ್ರೆ ಈ ಯುದ್ಧದಲ್ಲಿ ಮೊದಲು ನಿನ್ನನ್ನು ಜಯಿಸ್ತೇನೆ ಆಮೇಲೆ ಆತನನ್ನು ನೋಡಿಕೊಳ್ತೇನೆ ಒಬ್ಬರನ್ನು ಗೆಲ್ಲಲಾರೆ ನೀನು ರಾವಣ ಲೋಕ ರಾವಣ ಇದು ಬಂದ ಕೀರ್ತಿ ಅಳುತ್ತಾ ಹುಟ್ಟಿದೆ ನೀನು ಲೋಕದ ಅಳುವನ್ನು ನೀಗುತ್ತಾ ತನ್ನಳುವನ್ನು ನೀಗಿಸಿಕೊಳ್ಳಬೇಕಾಗಿತ್ತು ತನ್ನಳುವನ್ನು ಪರಿವರ್ತನೆ ಮಾಡುವುದಕ್ಕೆ ಲೋಕದಲ್ಲಿದ್ದ ಒಳಿತನ್ನು ಆಚರಿಸುವಂತಹ ಸರ್ವರು ಅಳುವ ಹಾಗೆ ಮಾಡಿದೆ ಅದಕ್ಕೆ ಬೆಂಬಲ ಕೊಟ್ಟವ ನಿನ್ನ ಮಗ ಇಂದ್ರಾರಿ ಅವನಿಂದ ದೇವ ವಿರೋಧಿಯಾದ ನೀನು ಈಗ ಇಂದ್ರಾರಿ ಸತ್ತಿದ್ದಾನೆ ಈಗ ನಮ್ಮಿಬ್ಬರನ್ನು ಗೆಲ್ಲುವುದಕ್ಕೆ ಒಂದೋ ರಣ ಇಲ್ಲದಿದ್ದರೆ ಮಾರ ಯಾವುದು ಇದು ನಮ್ಮ ಜನ್ಮ ಸಿದ್ಧ ಹಕ್ಕು ಅಷ್ಟ ಸಿದ್ಧಿಗಳು ಎಷ್ಟಿದೆಯೋ ಅಷ್ಟನ್ನು ಕಲಿತವಲ್ಲ ಈ ಸಂದರ್ಭದಲ್ಲಿ ನಿಮ್ಮನ್ನು ಗೆಲ್ಲುವುದಕ್ಕೆ ಯಾವ ವಿದ್ಯೆ ಬೇಕೋ ಆ ವಿದ್ಯೆಯನ್ನು ಅವರನ್ನು ತಲೆ ಕಡಿದವ ನಾನೇ ಅಂತಹ ವೀರನನ್ನು ಕೊಂದಂತಹ ಆ ಪರಾಕ್ರಮ ನನ್ನಲ್ಲಿದೆ ನೀರೇ ಸುಬ್ರಹ್ಮಣ್ಯದಿಂದ ಶಬ್ದನಾದೆ ಆ ಬಳಿಕ ಕೆಣಕುವುದಕ್ಕೆ ಹೋಗಿ ನಂದಿಯಿಂದ ಶಬ್ದನಾದೆ ಪಾರ್ವತಿ ದೇವಿಯಿಂದ ಶಬ್ದನಾದೆ ಕುಂಜಿಕ ಸ್ಥಳಿಯಿಂದ ಶಬ್ದನಾದೆ ವೇದವತಿ ಪ್ರಕರಣದಲ್ಲಿ ಶಬ್ದನಾದೆ ಎಷ್ಟು ಶಾಪಗಳನ್ನು ಹೊತ್ತಿದ್ದೇವೆ ಪರವನಿತೆಯನ್ನು ಅಪಹರಿಸಿದ ಶಾಪದ ಕೂಪದಲ್ಲಿ ಬಿದ್ದಂತಹ ನಿನಗೆ ನನ್ನ ವಂಶದ ಪೂರ್ವಜನಾದ ಅನರಣ್ಯ ತನ್ನ ಕುಲದಲ್ಲೇ ಹುಟ್ಟುವ ದಶರಥಾತ್ಮಜನಾದಂತಹ ರಾಮನಿಂದ ಮರಣ ಅಂತಾಡಿದ್ದಾನೆ
ಸೀತೆಯನ್ನು ನೀನು ಅಪಹರಿಸದಿದ್ದು ನೀನು ಲಂಕಾ ಮಧ್ಯದಲ್ಲಿರುವಾಗ ಹುಡುಕಿ ಬಂದು ಹೊಡೆಯುತ್ತಿದ್ದೆ. ಅವ ಆಡಿದ್ದು ನಡೀತಾರ ನೋಡ್ತೇನೆ ಈಗ. ಶರಣನನು ಕರೆದಾಗ ಶರಣ ಬಾರಿಗೆಲ್ಲ ಮರೆಯ ಹೊಕ್ಕೆಯ ಬರಿದೆ ಎರಡು ವಚನವಾದಾಯ್ತು ದರೆಯಳ ಮಗಿಯುವುದು ಎರಡು ನಿನ್ನಗ್ರಜನ ಚರಣ ಕಾಣತನಾಗಿ ಹರುಷದೆವು ಜೀವಿಸುವ ತೆರನ ನೋಡಿನೋ ಶರಣ ದಶಶಿರನ ಒಂದೊಂದೇ ಶಿರಗಳನ್ನು ಕತ್ತರಿಸ್ತಾ ಬಂದಂತೆ ಮತ್ತೊಂದೆಡೆಯಿಂದ ಅದು ಜಿಗಿತಾ ಇರುವುದನ್ನು ನೀನು ಗಮನಿಸಿಕೊಳ್ಳಬಹುದು. ಹಾಗಾದ್ರೆ ನಾವು ಪ್ರಯತ್ನ ಮಾಡದೇ ಅಲ್ಲ, ಆದ್ರೆ ಫಲಿತಾಂಶ ಲಭ್ಯವಾಗುವುದಿಲ್ಲ ಅಂತ ನಿರರ್ಥಕವಾದ ಕರ್ಮವನ್ನು ಎಷ್ಟು ಅಂತ ಮುನ್ನಡೆಸುವುದಕ್ಕೆ ಸಾಧ್ಯ ಹೇಳಿ. ಆದ್ದರಿಂದಲೇ ತನ್ನದಾದ ಅದೇ ಯತ್ನವನ್ನು ಅಮಿತ ವಿಕ್ರಮವನ್ನು ಪ್ರದರ್ಶಿಸುವ ಲೋಕವನ್ನೇ ಅಳಿಸಿದ ಲೋಕರಾವಣ ಅವನನ್ನು ಕೊನೆಗೂ ಕೊಲ್ಲುವುದಕ್ಕೆ ಆಗುವುದಿಲ್ಲ ಅಂತ ಸಿದ್ಧಾಂತ ಆಗುವ ಈ ಹಂತದಲ್ಲಿ ಸುಗ್ರೀವನಿಗೂ ಹೇಳಿದ್ದೇನೆ, ಹೋಗಿ ಕಿಷ್ಕಿಂಧೆಯ ಪಾರುಪತ್ಯ ನೋಡಿಕೊ ಅಂತ. ಲಕ್ಷ್ಮಣನಿಗೆ ಆಡಿದ್ದೇನೆ, ಮಾತುಳಿಸಿಕೊಳ್ಳದ ಸತಿಯನ್ನು ಕಳೆದುಕೊಂಡ ರಾಮನನ್ನು ಅಯೋಧ್ಯೆಯಲ್ಲಿ ಪ್ರತೀಕ್ಷಿಸಬೇಡ ಅಂತ ಭರತನಿಗೆ ಹೋಗಿ ಹೇಳುವುದಕ್ಕೆ. ಈಗ ಮಾತಲಿಯನ್ನು ರಥ ಸಹಿತ ಮೇಲೆ ಕಳಿಸುವಾಗ ನೀನು ಅಣ್ಣನಿಗೆ ಶರಣಾಗಿ ಅವರ ಆಶ್ರಿತನಾಗಿ ಮೊದಲಿನಂತ ಬದುಕಪ್ಪ. ಏನು ಬಲ್ಲ ದೇವ ನಿನ್ನ ಚರಿತ ಇದನ್ನೆಲ್ಲ ತೋರಿಸ ಯಾಕೋ ಶ್ರೀ ರಘುನಾಥ ಎಲ್ಲವನ್ನೂ ತಿಳಿಯಬಲ್ಲವನು, ಎಲ್ಲವನ್ನೂ ತಿಳಿದು ಹೇಳಬಲ್ಲವನಾದಂತ ನೀನು ಇಂದಿನ ದಿವಸದಲ್ಲಿ ಏನೂ ತಿಳಿಯದ ಮಾನವರ ತರ ವರ್ತಿಸ್ತಾ ಇದೆಯಲ್ಲ. ಯಾವುದು ತಿಳಿದರೂ ಕೂಡ ಅವನನ್ನು ಕೊಲ್ಲುವುದು ಹೇಗೆ ಅಂತ ತಿಳಿಯುತ್ತಾ ಇಲ್ವ? ನಾವೆಲ್ಲರೂ ನಿಮ್ಮನ್ನ ಅಂದುಕೊಂಡದ್ದು ಹೇಗೆ? ಈ ಪ್ರಪಂಚದಲ್ಲಿ ಅಧರ್ಮವು ಹೆಚ್ಚಾದಾಗ ಆ ಅಧರ್ಮಕ್ಕೆ ಯಾರು ಕಾರಣೀಭೂತರಾಗುತ್ತಾರೋ ಅವರನ್ನು ನಿಗ್ರಹಿಸಿ ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ಮಾನುಷ ಅವತಾರಿಯಾಗಿ ಈ ದರೆಗಿಳಿದ ದೇವ ಎಂಬುದಾಗಿ ಹಂಬಲ ಏನೋ ಅದೇ ಇದೆ, ಆದ್ರೆ ಕಾರ್ಯ ಸಾಧನೆ ಆಗುತ್ತಾ ಇಲ್ವಲ್ಲ. ದೇವ, ಧರ್ಮ ಹಾಗೂ ಅಧರ್ಮವನ್ನು ನಾವು ತುಲನೆ ಮಾಡಿ ನೋಡಿದೆ ಅಂತಾದ್ರೆ ಎಲ್ಲಾ ಕಡೆಯಲ್ಲಿ ಧರ್ಮ ಎತ್ತರದ ಸ್ಥಾನವನ್ನು ಅಲಂಕರಿಸುತ್ತದಂತೆ, ತಕ್ಕಡಿಯಲ್ಲಿ ತೂಕ ಮಾಡಿದಂತಹ ಸಂದರ್ಭದಲ್ಲಿ ಮಾತ್ರ ಧರ್ಮ ಕೆಳಗೆ ಇಳಿಯುತ್ತದೆ. ಆ ಕಾರಣದಿಂದಲೇ ಹೇಳ್ತಾ ಇದ್ದೇನೆ, ಇಲ್ಲಿ ನಡೆಯುತ್ತಿರುವಂತಹ ಹೋರಾಟ ರಾಮ ರಾವಣರ ಮಧ್ಯೆ ಆದರೂ ಕೂಡ ಧರ್ಮ ಅಧರ್ಮದ ಮಧ್ಯೆ ಆದ ಕಾರಣದಿಂದಲೇ ಧರ್ಮದ ಸಾಕಾರ ಮೂರ್ತಿ ನೀನು. ನಿನ್ನನ್ನೇ ಅನುಸರಿಸಿಕೊಂಡು ಬಂದವರು ನಾವು. ಇಂದಿನ ದಿವಸದಲ್ಲಿ ನೀನೇ ನನ್ನಿಂದ ಆಗುವುದಿಲ್ಲ ಎಂದ ಬಳಿಕ ಧರ್ಮವನ್ನು ರಕ್ಷಿಸುವವರು ಯಾರಿದ್ದಾರೆ? ನೀನು ಈ ಧರೆಗಿಳಿದು ಬಂದದ್ಯಾಕೆ? ನಿನ್ನ ಶಕ್ತಿ ಏನು? ನಿನ್ನ ಬಳಿಯಲ್ಲಿರುವಂತಹ ಆಯುಧಗಳ ಶಕ್ತಿ ಏನು ಎಂಬುದನ್ನು ಸರಿಯಾಗಿ ನೆನಪಿಸಿಕೊ. ಅದು ಬರುತ್ತಿರುವವರು ಯಾರು ಎಂಬುದಾಗಿ ನೋಡಿಕೋ. ಅಗಸ್ತ್ಯರೇ ನೀನಾಡಿದ ಮಾತಿನಿಂದ ಉತ್ತೇಜಿತನಾದ ಕಾಲದಲ್ಲಿ ಅಗಸ್ತ್ಯರೇ ಬಂದು ಮಾನಸಿಕವಾದ ಸಂಕಲ್ಪ ಶುದ್ಧಿಯಿಂದ ಮಂತ್ರವನ್ನು ಸ್ವೀಕರಿಸುವುದಕ್ಕೆ ಸನ್ನದ್ಧನಾದ ಕಾಲದಲ್ಲಿ ಆದಿತ್ಯ ಹೃದಯವನ್ನೇ ಉಪದೇಶಿಸಿ ಆದಿತ್ಯ ವಂಶಜನಾದಂತಹ ನನಗೆ ಸ್ವಾತ್ಮ ಸ್ವರೂಪ ಜ್ಞಾನವನ್ನು ಕರುಣಿಸಿದಂತಹ ಈ ಕಾಲದಲ್ಲಿ ನಾನಾರು ಅಂತ ಅರಿತದ್ದು ಮಾತ್ರ ಅಲ್ಲ, ಮಾತಲಿಯಿಂದ ಬಂದ ಮರುಸರಲ್ಲಿರುವ ದಿವ್ಯಾಯುಧ ಯಾವುದು ಅಂತ ತಿಳಿಯಿತು. ಕರಸಿರುವುದರಲ್ಲಿ ತಿಳಿದುದನುವಿಗೆ ಗುರಿ ವಿಡಿಯಲನಿತರಳು ವಿಶ್ವಾಕಾರ ತಾನಾದ ಹರಪಿದ
ಧರಿಸಿರುವ ಶ್ರೀ ವಿಮಲ ಮೂರ್ತಿಯ ಕಂಡ ಅಸುರೇಂದ್ರ ಮೂರ್ತಿ ಕಂಡನು ದಶವದನ ಕೋದಂಡ ರಾಮನ ಕಂಡನು ದಶವದನ ಪುಂಡರೀಕಾಭಟನ ಜಗದೋದ್ದಂಡ ರೂಪನ ಖಂಡ ಬಲ ಬ್ರಹ್ಮಾಂಡ ಮೂರ್ತಿಯ ಕಂಡಗಳ ಕೃಪೆಗೊಂಡು ಸಲಗುವ ಜಾಂಡೀಶನ ಕಂಡನು ಮೂರು ಮೂರ್ತಿಯ ರೂಪನ ವಿಶ್ವಾಚಾರ ಸಾರಸ ಗುಣದೀಪನ ವೀರನ ತೋರುತಿಕ ಮಾಯ ವಿಚಾರನ ಕ್ಷೀರಾಬ್ಧಿಶಯನ ಗಂಭೀರನ ಸಾರಣಿಕ ಸೂತ್ರಧಾರನ ಚಾರು ನಿಗಮನ ದೂರ ನಿರುಪಮ ಶೂರ ಸುರುಚಿರಹಾರ ದಲಿತ ಕುಮಾರ ಹರ ಸುರವಾರ ನಾಟಕ ಬೇರ ತೀರೋತಾರ ನಿಪನ ಕಂಡನು ದಶವದನ ಕೋದಂಡ ರಾಮನ ಕಂಡನು ದಶವದನ ವೀರನ ತೋರ್ಸಿಗ ಮಾಯ ವಿಚಾರನ ಕ್ಷೀರಾಬ್ಧಿಶಯನ ಗಂಭೀರನ ಕಾರಣಿಕ ಸೂತ್ರಧಾರನ ಚಾರು ನಿಗಮ ವಿದೂರ ನಿರುಪಮ ಶೂರ ತಿರುಚಿರಹಾರ ತಿರುಪತಿರಹಾರ ಸುರಸುರಹಾರ ಜಗದೀರ ನೀನೋತಾರ ನಿಪನ ಕಂಡನು ದಶವದನ ಕೋದಂಡ ರಾಮನ ಕಂಡನು ದಶವದನ ರಾಮನ ವಿಶ್ವ ಮನೋಹರ ರೂಪ ಕ್ಷೀರಸಾಗರ ವಾಸ ಮೂರು ಮೂರ್ತಿಗಳ ಅಡಕವಾಗಿದ್ದಾರೆ. ಇವ ಸಾಮಾನ್ಯನು ಎಂದು ಅರ್ಥವಾಯಿತು. ಅಣು ರೇಣು ತೃಣ ಕಾಷ್ಟ ಜಂಗಮಾದಿಗಳನ್ನು ನೆಲೆಸಿದಂತಹ ಭಗವಂತನಿತು. ಇವನ ಈ ವಿಶ್ವರೂಪವನ್ನು ಕಾಣುವುದಕ್ಕೆ ನಮ್ಮ 20 ಕಣ್ಗಳು ಹಾತೊರೆಯುತ್ತಾ ಇದ್ದವು ಅಂತ ಕಾಣ್ತದೆ. ಈ ಹೊತ್ತಿನಲ್ಲಿ ಇಂತಹ ಮನೋಹರ ರೂಪವನ್ನು ನೋಡಿ ನಾನು ಧನ್ಯನಾದೆ. ಕೋದಂಡ ರೋಮನ ರೂಪ ಇಷ್ಟು ಮನೋಹರವಾಗಿರುತ್ತಾದರೆ ಇವ ಸಾಮಾನ್ಯನಲ್ಲ, ಇವ ಮಾನವನಲ್ಲ, ಇವ ಭಗವಂತನೇ ಹೌದು. ಭೂಮಿಗಿಳಿದು ಬಂದು ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಣೆ ಮಾಡುವುದಕ್ಕಾಗಿ ನನಗಿಳಿದು ಬಂದಿದ್ದಾನೆ. ಇಂಥವರನ್ನು ಕಾಣುವಂತಹ ಭಾಗ್ಯ ಈ ಜನ್ಮದಲ್ಲಿ ರಾವಣನಿಗೆ ಆಯ್ತಲ್ಲ, ಅದೇ ಸಂತೋಷ. ರಾವಣನಷ್ಟು ಭಾಗ್ಯಶಾಲಿ ಪ್ರಪಂಚದಲ್ಲಿ ಮತ್ತೊಬ್ಬನಿರುವುದಕ್ಕೆ ಸಾಧ್ಯವಿಲ್ಲ. ಯಾಕೆ? ದೇವರನ್ನು ಸಾಕ್ಷಾತ್ಕರಿಸಿಕೊಳ್ಳುವಂತಹ ಆ ಕೆಲಸ ರಾವಣನೇ ಮಾಡಿದ್ದಾರೆ. ಪ್ರಭು ಶಂಕರನನ್ನು ನೋಡಿದ್ದೇನೆ. ಈಗ ಆ ಪಾರಾಕತ್ವವಾದಂತಹ ವಿಷ್ಣುವನ್ನೇ ಕಣ್ಣಾರೆ ಕಾಣ್ತಾ ಇದ್ದೇನೆಂದಾದ್ರೆ ನನ್ನಷ್ಟು ಭಾಗ್ಯಶಾಲಿ ಯಾರಿದ್ದಾರೆ? ಇವನ ಪಾದಕ್ಕೆ ಮಣಿಬೇಕು. ಜಯ 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 ಜಯ. ಸಾಕು ಸಾಕು ಬೇಡ ಛಲಬೇಡ, ಬಲದು ನೋಡು ಸಾಕು ಸಾಕು ಬೇಡ ಛಲಬೇಡ. ಮೂರು ಲೋಕ ವೀರ ನಿನ್ನ 6 ಬಗೆಯ ನೋಡಿ ಸುಮನ ಸವಾರವೆಲ್ಲ ಬೆನರುದಿ ವೀರ ಪಟು ಪಟಾಕ ಗಣ್ಯ ಸಾಕು ಸಾಕು ಬೇಡ ಛಲಬೇಡ. ರಾವಣೇಶ್ವರ ಜಯ ಸ್ವಾಮಿ. ಅಸಾಮಾನ್ಯ ಪಾಂಡಿತ್ಯವನ್ನು ಹೊಂದಿದ ವೇದ ವಿದ್ವಾಂಸನಾದಂತಹ ನೀನು ವೇದ ಭಂಜಕನಾಗಿಯ ಪ್ರವರ್ತಿತನಾದದ್ದು ಈ ಲೋಕದ ದುರಂತ. ವಿಶ್ರವಸು ಬ್ರಹ್ಮನಿಗೆ ಸೂನುವಾಗಿ ಹುಟ್ಟಿ ಅಸದಳವಾದ ತಪವನ್ನಾಚರಿಸಿ ಬ್ರಹ್ಮನೊಲುಮೆಯನ್ನು ಸಂಪಾದಿಸಿದೆ. ಕೈಲಾಸವನ್ನೇ ಅನುಗಿಸಿ ಸಾಮವೇದದ ಮೂಲಕವಾಗಿ ಸಾಂಬಶಿವನನ್ನು ಸ್ತುತಿಸಿದೆ. ಹಾಗೆ ಅಂತ ಆ ಯೋಗ್ಯತಾ ವಿಶೇಷವನ್ನು ಉಳಿಸಿಕೊಳ್ಳದೆ ಪರಜನ ಪೀಡಕರಾಗಿ ಪರಸ್ತ್ರೀಯ ಅಪಹಾರಕನಾಗಿ ಪರದ್ರವ್ಯಗಳನ್ನೇ ಅಪಹರಿಸ್ತಾ ನಿನ್ನನ್ನು ನೀನು ಶ್ರೀಮಂತನಾಗಿಸುವುದಕ್ಕೆ ಯತ್ನಿಸುವ ಭರದಲ್ಲಿ ಇದೋ ಸೀತಾಪಹಾರದ ತನಕ ಮುನ್ನಡೆದೆ. ಇನ್ನಾದರೂ ಸುರರನ್ನು ಬೆದರಿಸುವ ನಿನ್ನ ಸಾಹಸವನ್ನು ಸಾಕು ಮಾಡು. ಸಜ್ಜನರ ಸಮ್ಮತವಾದ ಮಾರ್ಗದಲ್ಲಿ ಮುನ್ನಡೆಯುವಂತಹ ಮನಸ್ಸು ಮಾಡು. ಹಾಗೆ ಮಾಡ್ತೀಂತಾದರೆ ಇದೋ ಈ ವಿಭೀಷಣನನ್ನು ಕೂಡಿಕೊಂಡು ಸೀತಾದೇವಿಯನ್ನು ನನ್ನ ಪಾದ ಮೂಲಕ ಒಪ್ಪಿಸಿ ತಂದೊಪ್ಪಿಸಿ ಶರಣಾದೇವಿ
ಮಿಕ್ಕಿನ ಸಿರಿಯು ತನ್ನ ಗೆಲುವಿಟ್ಟು ಕೇಳುತ್ತಿದೆ ಅಂದಲಯ ನನ್ನಿಂದ ಪಾದ ಕೊಪ್ಪಿಸಬೇಕಾ? ಹೌದು. ನಾನು ಶರಣಾಗಿ ಬದುಕಬೇಕಾ? ಧರಣಿಯೇ ತಲೆ ಕೆಳಗಾಗಿ ಹೋದರು, ಆಕಾಶವೇ ಕಳಚಿ ಬಿದ್ದರು, ನಾನು ನಿನಗೆ ಶರಣಾಗುವನಲ್ಲ, ಸೀತೆಯನ್ನು ತಂದು ಒಪ್ಪಿಸುವನಲ್ಲ. ಒಂದು ವೇಳೆ ನಾನು ಕೊಟ್ಟಂತಾದ್ರೆ ಆ ಗಿರಿಜಾರವಣನ ಬಂಟನಲ್ಲ. ರಾಮ, ನಿನಗೆ ಹೆಂಡತಿ ಬೇಕೋ? ನನ್ನಲ್ಲಿ ಯುದ್ಧ ಮಾಡು, ನನ್ನನ್ನು ಜಯಿಸು. ಸಾಯುವ ಬುದ್ಧಿ ನಿನಗಿರಬಹುದು, ಕೊಲ್ಲಬೇಕು ಅಂತ ನಿರ್ಣಯ ಮಾಡುವುದಕ್ಕೆ ಶರಣ ನಿನ್ನ ಮಾತು ನೀದಾರಿಸಿದೆಯೋ ಮನದಿ ಆನಸ್ತಿದೇಳಾರು ಕೇಳಲಿ ತನ ಬುದ್ಧಿ ಬುದ್ಧಿ ಶೂನ್ಯನಲ್ಲವೇ ಜಗದಿ. ರಘುರಾಮ ಎಷ್ಟೇ ವಿದ್ವಾಂಸನೇ ಆಗಿದ್ದರೂ ಕೂಡ ಕೆಲವಾರು ಬಲಹೀನತೆಗಳೇನುಂಟು ಅದನ್ನು ಬಿಟ್ಟು ಸರಿಯುವುದಕ್ಕೆ ಆ ಜನ್ಮದಿಂದ ಆಗುವುದಿಲ್ಲ. ಅದಕ್ಕೆ ಕರ್ಮವಾಸನ ಅಂತ ಹೆಸರು. ಸೀತಾ ಸಂಪ್ರಾಪ್ತಿಗಾಗಿಯೇ ಸೀತೆಯನ್ನು ಒಪ್ಪಿಸಿ ಶರಣಾಗುವಂದರೆ ಉಳಿದಂತೆ ನನ್ನ ಒಪ್ಪಿದಂತಹ ಆತನು ಆ ಕಾಲದಲ್ಲಿ ಸಿಡಿದು ನಿಂತ, ಸೆಟೆದು ನಿಂತ. ಈಗ ಕೊಲ್ಲದೆ ನಿರ್ವಾಹ ಇಲ್ಲ. ಅವನ ದೌಷ್ಟ್ಯವನ್ನು ದಮನ ಮಾಡುವುದಕ್ಕಿಂತಲೂ ಶರಣನಾದ ನಿನ್ನನ್ನು ಪುರಸ್ಕರಿಸುವುದು ನನಗೆ ಶ್ರೇಷ್ಠ ಕರ್ಮವಾಗುವುದಕ್ಕೆ ಕೇಳ್ತೇನೆ. ನಿನಗೆ ಬೇಕು ಅಂತ ಆಡಿದ್ದೇನೆ, ನಿನ್ನ ಸೋದರನನ್ನು ನಾನು ಕೊಲ್ಲಲಾರೆ. ನಿನಗೆ ಬೇಕು ಹೇಳು, ಕೊನೆಯ ಬಾರಿಗೆ ಕೇಳು, ಅವರನ್ನು ಮುಗಿಸಬೇಕು, ಕೊಲ್ಲಬೇಕು. ಶ್ರೀರಾಮಚಂದ್ರಮ, ಎಲ್ಲವನ್ನೂ ತೊರೆದು ನಿನ್ನಾಶ್ರಯವನ್ನು ಬೇಡಿ ಪಡೆದುಕೊಂಡವನು ನಾನು. ನನಗೆ ಯಾಕೆ ಸ್ವಾಮಿ ವ್ಯಾಮೋಹ? ನನ್ನನ್ನು ಮತ್ತೊಮ್ಮೆ ಮಾಯೆಗೆ ಸಿಲುಕಿಸಿಕೊಳ್ಳಬಾರದು. ತಂದೆ, ತಾಯಿ, ಅಣ್ಣ, ತಮ್ಮ, ಬಂಧು ಬಳಗ ಎಲ್ಲವನ್ನೂ ತೊರೆದು ನಿನ್ನ ಆಶ್ರಯ ಒಂದೇ ಸಾಕು ಎಂಬುದಾಗಿ ಬಂದವನು ನಾನು. ಆದ ಕಾರಣದಿಂದಲೇ ಕರ್ಮಕ್ಕೆ ತಕ್ಕ ಫಲ, ತಪ್ಪಿಗೆ ತಕ್ಕ ಶಿಕ್ಷೆ ಧರ್ಮ ಸಮ್ಮತವಾಗಿ ಹೇಗಾಗಬೇಕೋ ಹಾಗೆಯೇ ಆಗಲಿ. ಆದುದರಿಂದ ಈ ದುಷ್ಟನನ್ನು ಒಂದೇ ಬಿಡು. ಒಳ್ಳೆಯದು. ಹೇಗೆ? ನನ್ನ ಒಳ ಹುಟ್ಟಿದ್ದಕ್ಕೆ ಸಾರ್ಥಕವಾಗಿದೆ. ಅಮ್ಮ, ನಾನು ಎಲ್ಲಿಗೆ ಹೋಗಬೇಕು ಅಂತ ಯೋಚನೆ ಮಾಡಿದ್ದೇನು, ಅಲ್ಲಿಗೆ ಕಳುಹಿಸುವುದಕ್ಕೆ ನೀನು ಸಿದ್ಧನಾಗಿದ್ದೆ. ಸಂತೋಷವೇ ಹೌದು. ರಾಮನ ಸೇವೆಯನ್ನು ಮಾಡುತ್ತಾ ಈ ಲಂಕಾ ಪಟ್ಟಣವನ್ನು ಒಳ್ಳೆಯ ರೀತಿಯಲ್ಲಿ ರಾಕ್ಷಣಕ್ಕೆ ಜಯ 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 ಜಯ. ಶ್ರೀರಾಮಚಂದ್ರಮ, ಲೋಕದಲ್ಲಿ ಹೇಗೂ ಬದುಕುವುದಕ್ಕಾಗುತ್ತದೆ, ಅಳುತ್ತಾ ಬದುಕುವುದಕ್ಕೂ ಆಗುತ್ತದೆ, ಅಳಿಸುತ್ತಾ ಬದುಕುವುದಕ್ಕೂ ಆಗುತ್ತದೆ. ಉಳಿದವರ ಅಳುವನ್ನು ನಿವಾರಿಸ್ತಾ ನಮ್ಮ ಅಳುವನ್ನು ನಿವಾರಿಸಿಕೊಳ್ಳುತ್ತಾ ಲೋಕವನ್ನು ನಂದನವನವನ್ನಾಗಿಸುವ ಪ್ರಯತ್ನದಲ್ಲೂ ಬದುಕುವುದಕ್ಕಾಗುತ್ತದೆ. ತನ್ನ ಅಳು ನಿವಾರಿಸುವುದಕ್ಕಾಗ ಉಳಿದವರನ್ನು ಅಳಿಸುವುದೇ ತನ್ನ ಲಕ್ಷ್ಯ ಅಂತ ತಿಳಿದ. ರಾವಣೋ ಲೋಕರಾವಣ ಅಂತ ಮೆರೆದ. ರಾವಯತಿ ಇತಿ ರಾವಣ, ಅಳಿಸುತ್ತಾನಾದದ್ದರಿಂದ ಅವನು ರಾವಣ. ಆದರೆ ನೀನು ನಗಿಸುವ ಮಾರ್ಗವನ್ನು ಅನ್ವೇಷಿಸಿದೆ. ಆದ್ದರಿಂದಲೇ ಚಿರಂಜೀವಿಯಾದ ಲೋಕದಲ್ಲಿ ಉಳಿದವರಿಗೆ ದುಃಖ ಕೊಡ್ತಾ ಬದುಕಿದ್ರೆ ಪ್ರಯೋಜನ ಏನಾಗ್ತದೆ ಗೊತ್ತೋ? ಸತ್ತಾಗ ಅವನಿಗಾಗಿ ಅಳುವವರೇ ಇರುವುದಿಲ್ಲ. ದೃಷ್ಟಾಂತ ನೀನು. ಅವನಲ್ಲಿ ಈಗಲೂ ವಿದ್ವೇಷ ಸಾಧಿಸ್ತ, ಅವ ನನ್ನವನಲ್ಲ ಅಂತ ದೂರನಾಗಿ ಮರಣ ಅಂತ ಆನೆ ವೈರ. ಮರಣ ಆದಲ್ಲಿಗೆ ವೈರವೂ ಉಪಶಮನ ಹೊಂದಿತು ಅಂತ. ನಾನು ಕಡಲ ತಡಿಯಲ್ಲೇ ಆಡಿದಂತೆ ಲಂಕಾಧಿಪತ್ಯವನ್ನು ನಿನಗೆ ವಹಿಸಿಕೊಡ್ತಾ ಇದ್ದೇನೆ. ಲೋಕದಲ್ಲಿ ವರಬಲ ಸಮನ್ವಿತನಾಗಿ ಶಾಸ್ತ್ರ ವಿದ್ವಾಂಸನಾಗಿ ಬದುಕಿದರು. ರಾವಣೋ ಲೋಕರಾವಣ ಎಂಬ ನೆಗಲ್ತೆಯನ್ನು ಹೊಂದಿದ್ರು ದೈವ ವಿರೋಧವನ್ನು ಮಾಡುವಂತಹ ದುಷ್ಪ್ರವೃತ್ತಿಯನ್ನು ತೋರಿದರೆ ಅವಸಾನ ಏನಾಗುತ್ತದೆ ಅಂತ ರಾವಣನ ಪಯಣದಿಂದ ಲೋಕಕ್ಕೆ ಗೊತ್ತಾಗ್ತದೆ. ಆದರ್ಶ ಎಂಬುದು ಒಳ್ಳೆಯವರಿಂದ ಮಾತ್ರ ಸಿಗುವುದಲ್ಲ, ಕೆಟ್ಟವರಿಂದಲೂ ಸಿಗುತ್ತದೆ ಹೇಗೆ ಬದುಕಬಾರದು ಎಂಬುದಕ್ಕೆ. ಅದಕ್ಕೆ ರಾವಣ ಆದರ್ಶನಾಗಿದ್ದಾನೆ. ಇದನ್ನು ಅರಿತು ತಮ್ಮನ್ನು ತಿದ್ದಿಕೊಂಡು ಬದುಕಿದ ಲೋಕಕ್ಕೆ ಮಂಗಳವಾಗಲಿ.